ನನಗಿನ್ನ ಬೆಳ್ಕೊಂಡು ಹೋಗ್ಯಾರ. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನಂದು ಒಂದು ಮೆಂಟ್ರಿಂಗ್ ಆಲ್ಸೋ ಈಸ್ ಮೈ ಜಾಬ್. ನನ್ನ ಕಣ್ಣು ಮುಂದೆ ನನ್ನ ಮಾತು ಕೇಳಿ ಅವ್ರ ಕೈಲಿ ಆಗಲ್ಲ ಅಂದ್ಕೊಂಡಿರೋರಿಗೆ ಸಣ್ಣ ಟ್ಯೂನಿಂಗ್ ಮಾಡಿ ನೋಡು ಆ ಡೈರೆಕ್ಷನ್ ಅಂತ ಹೇಳಿ IAS ಆಗ್ಯಾರೆ, MLAಗಳಾಗ್ಯಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ. ಅದಕ್ಕೆ ಈ ಪ್ರೊಫೆಷನಿಗೆ ಬಂದೆ ನಾನು. ಬೇರೆ ಗೌರ್ಮೆಂಟ್ ಜಾಬ್ ಯಾರು ಮಾಡ್ಕೋತಾರೆ ಅಂದ್ಬಿಟ್ಟು ರಿಸೈನ್ ಮಾಡಿಬಿಟ್ಟು ಎಲ್ರಿಗೂ ಇರಲ್ಲ, ನನಗೇನೋ ಇದೇ ತಾಕತ್ತು ಅಂತ ಗೊತ್ತಾಗಿದೆ, ಗೈಡ್ ಮಾಡೋಣ ಅಂತ ಬಂದೆ. ಸೊ ಅವಾಗ ಅರ್ಥ ಆಯಿತು, ಯಾರು ಎಕ್ಸ್ಟ್ರಾ ವರ್ಕ್ ಮಾಡ್ತಾರೆ, ಎಕ್ಸ್ಟ್ರಾ ನನ್ನಲ್ಲಿ ಏನಿದೆ ಯುನೀಕ್ನೆಸ್ ಅಂತ ಗುರುತಿಸ್ಕೋತಾರೆ, ಅವರು ಮಾತ್ರ ಉದ್ಧಾರ ಆಗ್ತಾರೆ. ಚೆನ್ನಾಗಿದೆ ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್, ಮುಂದಕ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ಮಾಡ್ತೀನಿ. ಈ ಚೇಂಜ್ ಓಕೆ. ಹೇಳ್ಬಿಟ್ಟಿದ್ದೆ ಪಾಯಿಂಟ್ ಇದು ಆಲ್ರೆಡಿ ಮಾತಾಡ್ತಾರೆ ಬೇರೆ ಥರ. ಒಂದ್ಸರಿ ಹೋದೆ ಈಗ ನಾನು ಹೇಳ್ತಾ ಇರ್ತೀನಿ ಒಂದು ಮಾತು. ಆ ಗಡಿಯಾರ ಇದೆ ನೋಡಿ, ಅದು ಕೆಟ್ಟೋಗಿದೆ ಅನ್ಕಲ್ಲ, ನಾವು ಶೆಲ್ ಹಾಕಿಲ್ಲ. ಈಗ ಕರೆಕ್ಟಾಗಿ ತೋರಿಸುತ್ತೆ, ರಾತ್ರಿನೂ ಕರೆಕ್ಟಾಗಿ ತೋರಿಸುತ್ತೆ. ಕರೆಕ್ಟಾ? ನಿಂತು ಹೋಗಿರುವ, ಕೆಟ್ಟು ಹೋಗಿರುವ ಗಡಿಯಾರ ಕೂಡ 2 ಸಾರಿ ಟೈಮ್ ಸರಿಯಾಗಿ ತೋರಿಸುತ್ತೆ. ನೀವು 60, 70, 80 ಇಷ್ಟು ಬದುಕೊಂಡು ಯೂಸ್ಲೆಸ್ ಫೆಲೋ ಅಂತ ಅನ್ಸ್ಕೊಂಡಿದ್ರೆ ಏನು ಮಾಡೋಣ? ಕ್ಲಿಯರ್? ಸೊ ಅದಕ್ಕೆ ನೋ ಒನ್ ಈಸ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ ಹೇಳಿದ್ದು. ಇದು ಕೂಡ ನನಗೆ ಸ್ಪಷ್ಟವಾಗಿ ಅರಿವಾಯಿತು. ಈ ವರ್ಡ್ ಒಂದ್ಸರಿ ಸ್ಕೂಲ್ ಅಡ್ಮಿನಿಸ್ಟ್ರೇಟರ್ಸ್ಗಳಿದ್ರು, ಆ ಕಾನ್ಫರೆನ್ಸಲ್ಲಿ ಹೇಳಿದಾಗ ಈ ಪದಕ್ಕೆ ಜಾಸ್ತಿ ಚಪ್ಪಾಳೆ ಹೊಡೆದಿದ್ರು. ಅದು ನೆನಪಾಗಿ ಈ ಪಾಯಿಂಟ್ ಆ್ಯಡ್ ಮಾಡಿದೆ. ಓಕೆ, ಅನುಪಯುಕ್ತತೆಯಿಂದ ಉಪಯುಕ್ತತೆ ಎಡೆಗೆ ನಾನಿದ್ದೀನಿ. ಯಾವುದೋ ಸಂದರ್ಭ, ಎಂಥದೋ ಸಂದರ್ಭ, ಈಗ ಏನೋ ಆಯಿತು, ಕಾಲೇಜಲ್ಲಿ ಏನೋ ಒಂದು ದೊಡ್ಡ ಗಲಾಟೆ ಆಯಿತು ನೋಡೋಣ, ಅಥವಾ ಇನ್ನೇನೋ ಒಂದು ಏನೋ ಆಯಿತು, ದೊಡ್ಡ ಅಶ್ರುವಾಯು ಥರ ಎಲ್ಲ ಇದು. ಆದರೆ ಆ ಟೈಮಲ್ಲೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಈ ಸಂಬಳ ತಗೋತಾ ಇದ್ದೀನಿ. ಒಂದು ಸ್ವಲ್ಪ ಜನನ್ನ ಸೇವ್ ಮಾಡೋಣ ಅಂತ ಸೇವ್ ಮಾಡೋರು ಅವ್ರನ್ನ ಜಾಸ್ತಿ ನೆನೆಸ್ಕೋತಾರೋ, ಅವರೊಬ್ಬರನ್ನ ಸೇವ್ ಮಾಡ್ಕೊಂಡು ಓಡೋಗೋರನ್ನ ನೆನೆಸ್ಕೋತಾರ. ಕರೆಕ್ಟಾ? ಅಂದರೆ ಎಷ್ಟೊಂದು ಜನಕ್ಕೆ ಲಾಟ್ರಿ ಬಂದಿದೆ ನೋಡಿ. ಇವನು ಲಾಟ್ರಿ ಬಂದಿರೋನು ತುಂಬ ಅವನು ಪುಣ್ಯವಂತ ಅಂದ್ಬಿಟ್ಟು ಅವನದು ಯಾರು ಫೋಟೋ ಯಾರ್ದಾರು ಮನೇಲಿ ಹಾಕ್ಕೊಂಡಿರೋರು ನೋಡಿದ್ದೀರಾ? ಲಾಟ್ರಿ ಬಂದಿದೆ, ಕೋಟ್ಯಾಧಿಪತಿ. ಅದೇ ವಿಶ್ವೇಶ್ವರಯ್ಯನವ್ರನ್ನ ಮಂಡ್ಯ ಕಡೆ, ಭದ್ರಾವತಿ ಕಡೆ ಕೆಲವರು ದೇವ್ರ ಮನೆ ಒಳಗಡೆ ದೇವ್ರ ಪಕ್ಕ ವಿಶ್ವೇಶ್ವರಯ್ಯನ ಫೋಟೋ ಇಟ್ಟು ನೆನೆಸ್ಕೊತಾರೆ. ಕರೆಕ್ಟ್? ಆಯ್ತಪ್ಪ, ಆ ದೊಡ್ಡ ಮನುಷ್ಯ ಅಷ್ಟು ಮಾಡೋದು ಬೇಡ. ನಾವು ತುಂಡು ಕೊಂಚ ಸ್ವಲ್ಪನಾದರೂ ಉಪಯೋಗಕಾರಿಯಾಗಿರೋಣ. ಕೆಲವರು ಅವ್ರ ಸ್ವಂತ ಮನೆಗೂ ಉಪಯೋಗ ಇಲ್ಲದೆ ಇರೋರನ್ನ ನೋಡ್ತಾ ಇದ್ದೀನಿ ನಾನು ಇತ್ತೀಚೆಗೆ. ಕೆಲವು ಕುಟುಂಬದಲ್ಲಿ ವೇಸ್ಟ್ ಬಾಡಿಗಳ ಥರ ಇರೋರನ್ನ ನೋಡ್ತಾ ಇದ್ದೀವಲ್ಲ ಎಷ್ಟೊಂದು ಜನನ. ಅಂಥವ್ರನ್ನ ನೋಡಿ ಪಾಯಿಂಟ್ ಹಾಕ್ಬೇಕನ್ನಿಸ್ತು ನನಗೆ. ಇರೋದ್ರಲ್ಲಿ ಒಂಚೂರು ಒಂದು ಸ್ವಲ್ಪನಾದ್ರು ಉಪಯೋಗಕಾರಿಯಾಗಿರ್ರಿ ಅಂತ ಹೇಳೋಣ ಅಂತ. ಕನ್ವಿನ್ಸ್ ಆಯ್ತಲ್ಲ ಪಾಯಿಂಟ? ಓಕೆ, 1, 2, 3 ಸ್ಟಾರ್ಟ್. ಒಂದೇ ವರ್ಡ್ ಬರಬೇಕು, ಸೆಂಟೆನ್ಸ್ ಬಿಡಬೇಕಲ್ಲ. ಈ ಸರಿ ಹೇಳ್ತಲ್ಲ, ಎಲ್ಲ ಗೊಂದಲ. ಎಂತದ್ರಿ ಕನ್ನಡ ನನಗೆ ಸರಸ್ವತಿ ಕೇಳ್ತಾರ ಮೇಲೆ ಏನು ಇವ್ರ ಹತ್ರ ಸರಿಯಾಗಿ ನನ್ನ ಪದಗಳೇ ಹೇಳಿಸ್ಲಿಲ್ಲ, ಅಕ್ಷರಗಳು ಹೇಳಿಸ್ಲಿಲ್ಲ ಅಂತ. ಪದಗಳಿಗೆ ಜೀವ ಇದೆ ಅಂತ ಹೇಳೋದು ನಾನು. ನೀವು ಪದ ಹೇಗೆ ಉಚ್ಚರಿಸ್ಬೇಕು ಅಂದರೆ ಅದಕ್ಕೆ ಜೀವ ಇದೆ ಅನ್ನೋ ಥರ ನೀವು ಉಚ್ಚರಿಸ್ಬೇಕು ಅಂತ. 1, 2, 3 ಸ್ಟಾರ್ಟ್. ಈಗ ಇದರಲ್ಲಿ ಕೆಲವರು ಅರ್ಧರ್ಧ ಬಾಯಿ ಬಿಡ್ತಾ ಇದ್ದಾರೆ, ಆಕ್ಲಿಸಕ್ಕೆ ಮಾತ್ರ ಫುಲ್ ಬಾಯಿ ಬಿಡ್ತಾರೆ.
ನಾನು ಅಟ್ಲೀಸ್ಟ್ ಈಗಿರೋ ಟೈಮಲ್ಲೇ ಅದು ಬಾಯಿ ಬಿಟ್ಟು ಹೇಳ್ಕೊಂಡು ಒಂಥರ ಎನರ್ಜೆಟಿಕ್ ಆಗಿದ್ರೆ ಅದು ಎಂಜಾಯ್ ಮಾಡೋಕ್ಕೆ ಸಖತ್ತಾಗಿರುತ್ತಲ್ಲ. ಬಟ್ ಜೊತೆಗೆ ನಾನೇನು ಮಾಡಬೇಕು, ನನಗೆ ಈ ವಿಷಯ ಅರ್ಥ ಮಾಡ್ಸೋಕ್ಕೆ ಕೊಂಚ ಅರ್ಥ ಮಾಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಯಾರು ಅಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಕೈ ರೈಸ್ ಮಾಡಿ ಅಲ್ಲೇ ಕೇಳ್ಬೋದು. ಓಕೆ, ಇದು ನನ್ನನ್ನು ಇಲ್ಲ ಮುಂದೆ ಕಡೆ ಇರ್ತಾನೆ ಅಂತ ಇಲ್ಲಿಗೂ ಕಳಿಸ್ತಾ ಇದೆ.